ಇನ್ನು ಜಾಥಾ ಬಳಿಕ ಬಹಿರಂಗ ಸಭೆ ನಡೆಯಿತು. ಆ ಬಹಿರಂಗ ಸಭೆಯಲ್ಲಿ ಗವಿಮಠದ ಶ್ರೀಗಳು ಭಾವುಕರಾದರು. ನರಳಾಟದ ವಿಡಿಯೋಗಳನ್ನು ಪ್ರದರ್ಶನ ಮಾಡಲಾಯಿತು. ಈ ಕಾರ್ಖಾನೆಗಳಿಂದ ಕೊಪ್ಪಳದಾದ್ಯಂತ ಇರುವಂತಹ ನೂರಾರು ಕಾರ್ಖಾನೆಗಳಿಂದ ಜನರಿಗಾಗ್ತಾ ಇರುವಂತಹ ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ ವಿಡಿಯೋನ ಪ್ರದರ್ಶನ ಮಾಡಲಾಯಿತು. ಆ ವಿಡಿಯೋ ಪ್ರದರ್ಶನದ ಸಂದರ್ಭದಲ್ಲಿ ಶ್ರೀಗಳು ಭಾವುಕರಾದರು. ತಾಲೂಕು ಕ್ರೀಡಾಂಗಣದಲ್ಲಿ ಈ ಬಹಿರಂಗ ಸಭೆ ನಡೆದಿದೆ. ಕಾರ್ಖಾನೆಯಿಂದ ಆದಂತಹ ಅನ್ಯಾಯ ಅಥವಾ ಕಾರ್ಖಾನೆಯಿಂದ ಜನರಿಗಾಗ್ತಾ ಇರುವಂತಹ ಸಮಸ್ಯೆಯ ಬಗ್ಗೆ ವಿಡಿಯೋ ಪ್ರದರ್ಶನ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಆ ವಿಡಿಯೋನ ನೋಡಿ ಗವಿಮಠದ ಶ್ರೀಗಳು ಭಾವುಕರಾದಂತಹ ಸನ್ನಿವೇಶ ಕೂಡ ಕಂಡುಬಂತು. ಈ ಫ್ಯಾಕ್ಟರಿ ಕಾರ್ಖಾನೆಗಳ ಧೂಳಿನಿಂದ ಆಗ್ತಾ ಇರುವಂತಹ ಅನಾಹುತಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ವಿಡಿಯೋನ ಮಾಡಿ ಆ ವಿಡಿಯೋನ ಆ ಬಹಿರಂಗ ಸಮಾವೇಶದ ಸಂದರ್ಭದಲ್ಲಿ ಪ್ಲೇ ಮಾಡಿದ್ದಾರೆ. ಆ ವಿಡಿಯೋದಲ್ಲಿ ಆ ಮಕ್ಕಳು ಹೇಳ್ತಾ ಇರುವಂತಹ ಮಾತು, ಜನರ ನರಳಾಟವನ್ನ ಕಂಡು ಶ್ರೀಗಳು ಭಾವುಕರಾದಂತಹ ಪ್ರಸಂಗ ನಡೆದಿದೆ. ಕೊಪ್ಪಳ ನಗರಕ್ಕೆ ಹೊಂದ್ಕೊಂಡೇ ಇರುವಂತಹ ಎಂಎಸ್ಪಿಎಲ್ ಕಾರ್ಖಾನೆ ಸುಮಾರು 54,000 ಕೋಟಿ ರೂಪಾಯಿ ವೆಚ್ಚದಲ್ಲಿ 1,000 ಎಕರೆ ಭೂಮಿಯಲ್ಲಿ ಮತ್ತೊಂದು ಕಾರ್ಖಾನೆಯ ನಿರ್ಮಾಣಕ್ಕೆ ಏನು ಮುಂದಾಗಿದೆ, ಅದಕ್ಕೆ ತೀವ್ರ ಆಕ್ರೋಶವನ್ನ ಈಗ ವ್ಯಕ್ತಪಡಿಸುತ್ತಿದ್ದಾರೆ. ಹೀಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸುವುದಕ್ಕೆ ಕಾರಣ ಪ್ರತಿನಿತ್ಯ ಹದಗೆಡ್ತಾ ಇರುವಂತಹ ಕೊಪ್ಪಳದ ಜನರ ಆರೋಗ್ಯ. ಈಗಾಗಲೇ ಜಿಲ್ಲೆಯಲ್ಲಿ 200ಕ್ಕೂ ಹೆಚ್ಚು ಕಾರ್ಖಾನೆಗಳಿದ್ದಾವೆ. ಅದರಲ್ಲೂ ಸುಮಾರು 40 ಕಾರ್ಖಾನೆಗಳು ಕೊಪ್ಪಳ ನಗರದಿಂದಾನೇ 10ರಿಂದ 15 ಕಿಲೋಮೀಟರ್ ದೂರದಲ್ಲೇ ಕಾರ್ಖಾನೆಗಳ ನಿರ್ಮಾಣವನ್ನ ಮಾಡಲಾಗಿದೆ. ಇದರಿಂದ ಧೂಳಿನ ಸಹಿತ ವಾಯು ಮಾಲಿನ್ಯ ಆಗ್ತಾ ಇದೆ. ಜನ ಪ್ರತಿನಿತ್ಯ ಕೆಮ್ಮು, ನೆಗಡಿ, ಅಸ್ತಮಾದಂತಹ ಕಾಯಿಲೆಗಳಿಗೆ ತುತ್ತಾಗ್ತಿದ್ದಾರೆ, ಪರದಾಡ್ತಿದ್ದಾರೆ. ಆ ಕಾರಣಕ್ಕಾಗಿಯೇ ಈ ಪರಿಯಾದಂತಹ ಆಕ್ರೋಶ. ಆಲ್ರೆಡಿ ಇಷ್ಟು ಕಾರ್ಖಾನೆ ನಿರ್ಮಾಣ ಮಾಡಿ ನಮ್ಮನ್ನು ಬಲಿ ಹಾಕ್ತಿದ್ದೀರಿ, ಮತ್ತೊಂದು ಕಾರ್ಖಾನೆಯನ್ನ ನಿರ್ಮಾಣ ಮಾಡಿ ನಮ್ಮ ಜೀವನದ ಜೊತೆ ಆಟ ಆಡಬೇಡಿ. ಯಾವುದೇ ಕಾರಣಕ್ಕೂ ಕಾರ್ಖಾನೆ ನಿರ್ಮಾಣ ಆಗಬಾರದು. ರಾಜ್ಯ ಸರ್ಕಾರ ಜಾಗವನ್ನ ನೀಡಿ ಏನು ಅನುಮತಿಯನ್ನ ಕೊಟ್ಟಿದೆ, ಅಂಕಿತವನ್ನ ಹಾಕಿದೆ, ರಾಜ್ಯ ಸರ್ಕಾರ ಕೊಟ್ಟಂತಹ ಅನುಮತಿಯನ್ನ ವಾಪಸ್ ಪಡೆಯಬೇಕು ಅನ್ನುವಂತಹ ಆಗ್ರಹವನ್ನ ಪ್ರತಿಭಟನಾ ನಿರತರು ಮಾಡ್ತಿದ್ದಾರೆ. ಕಳೆದ ಹಲವು ದಿನಗಳಿಂದ ನಿರಂತರವಾಗಿ ಹೋರಾಟವನ್ನ ಮಾಡ್ತಾನೆ ಬರಲಾಗ್ತಾ ಇದೆ. ಇವತ್ತು ಕೊಪ್ಪಳ ಬಂದ್ಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರವನ್ನ ಆಗ್ರಹಿಸುವಂತಹ ನಿಟ್ಟಿನಲ್ಲಿ ಕೊಪ್ಪಳ ಬಂದ್ಗೆ ಕರೆಯನ್ನ ನೀಡಲಾಗಿತ್ತು. ಇದೇ ಸಂದರ್ಭದಲ್ಲಿ ಬೃಹತ್ ಜಾಥಾನ ಕೂಡ ನಡೆಸಲಾಯಿತು. ಸಾವಿರಾರು ಜನ, ಸುಮಾರು 130ಕ್ಕೂ ಹೆಚ್ಚು ಸಂಘಟನೆಗಳ ಸದಸ್ಯರು ಈ ಪ್ರತಿಭಟನೆಯಲ್ಲಿ, ಈ ಜಾಥಾದಲ್ಲಿ ಭಾಗಿಯಾಗಿದ್ರು. ಇನ್ನು ಸಚಿವ ಶಿವರಾಜ್ ತಂಗಡಗಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿದ್ರು. ಕೊಪ್ಪಳ ಜಿಲ್ಲೆಯವರೇ ಶಿವರಾಜ್ ತಂಗಡಗಿಯವರು ಸರ್ಕಾರದ ನಿರ್ಧಾರ ಏನು, ಸರ್ಕಾರದ ನಿಲುವೇನು ಈ ಎಂಎಸ್ಪಿಎಲ್ ಕಾರ್ಖಾನೆಯ ಸ್ಥಾಪನೆಗೆ ಸಂಬಂಧಪಟ್ಟ ಹಾಗೆ ಮಾತನಾಡಿದ್ದಾರೆ. ನೋಡೋಣ ಬನ್ನಿ.
ರೈತರು ನನಗೆ ಅಂದಿದ್ದು ನನ್ನ ಗಮನಕ್ಕಂತೂ ಇಲ್ಲ. ಬಟ್ ಡಿ ಸಿ ಅವ್ರ ಮನೆಗೆ ಕೊಟ್ಟಿದ್ರೆ ನಾನು ಜಿಲ್ಲಾಧಿಕಾರಿಗಳ ಜೊತೆಗೆ ಮಾತಾಡ್ತೀನಿ. ಬಟ್ ಒಂದಂತೂ ಸತ್ಯ, ಸಾರ್ವಜನಿಕರ ಪರವಾಗಿ ಸಾರ್ವಜನಿಕರು ಇದನ್ನು ವಿರೋಧ ಮಾಡೋದ್ರಿಂದ ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ ತರುವಂತ ಕೆಲಸವನ್ನು ಮಾಡ್ತೀನಿ. ಜೊತೆಗೆ ನೀವು ಒಂದು ಮಾತನ್ನು ಹೇಳಿದ್ರಿ, ಏನು ಮೊಸಳೆ ಕಣ್ಣೀರು ಸುರಿಸುವಂತ ಪ್ರಶ್ನೆ ಕಾಂಗ್ರೆಸ್ಗಾಗ್ಲಿ, ಶಿವರಾಜ್ ತಂಗಡಿಗಾಗ್ಲಿ, ಸಿದ್ದರಾಮಯ್ಯಗೆ ಬರೋಂತ ಸರ್ಕಾರಕ್ಕಾಗ್ಲಿ ಮೊಸಳೆ ಕಣ್ಣೀರು ಸುರಿಸುವಂತ ನಮ್ಮ ಸರ್ಕಾರನೇ ಅಲ್ಲ. ಮತ್ತೆ ಅದ್ರ ಒಬ್ಬ ಮಂತ್ರಿಯಾಗಿ ನೇರವಾಗಿ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದೇನೆ ಅಂದ್ರೆ ಇದ್ರ ಬಗ್ಗೆ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಆಗಿ ಇದ್ರ ಬಗ್ಗೆ, ಯಾಕಂದ್ರೆ ಇದು ಸತತವಾಗಿ 8 ವರ್ಷದಿಂದ ನಡೆಯುವಂತ ಪ್ರಕ್ರಿಯೆ ಅಲ್ಲ. ಅದಕ್ಕೆ ಸರ್, ಈಗ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಿದ ಮೇಲೆ ನಾನು ಸ್ಟ್ಯಾಂಡ್ ಹೇಳಿದ್ರೆ ಅದಕ್ಕೊಂದು ಗೌರವ ಇರ್ತೈತೆ. ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀವಿ. ಈಗ ಇದಾದ್ಮೇಲೆ ನಾವೆಲ್ಲರಿಗೂ ಹೇಳಿದ್ದೀನಿ, ಎಲ್ಲಾರನ್ನು ಪಕ್ಷಾತೀತವಾಗಿ ಮುಖ್ಯಮಂತ್ರಿಗಳಿಗೆ ಭೇಟಿ ಆಗುವಂತ ಕೆಲಸವನ್ನ ಮಾಡಿಸಿ ಅವತ್ತ ನಿರ್ಧಾರವನ್ನು ಪಾಲ್ಗೊಳ್ಳಕ್ಕಾಗಲ್ಲ ಆದ್ರೆ ನನ್ನ ಆ ವಿಚಾರದೊಳಗೆ ಸರ್ಕಾರದ ಒಬ್ಬ ಪ್ರತಿನಿಧಿಯಾಗಿ ನಾನು ಮುಖ್ಯಮಂತ್ರಿಗಳಿಗೆ ನಾನು ಒಬ್ಬ ಪ್ರತಿನಿಧಿಯಾಗಿ ಏನ್ ಮುಟ್ಟಿಸಬೇಕಾಗೈತೆ ಮುಖ್ಯಮಂತ್ರಿ ಗಮನ ತರಬೇಕು. ವಿಕಾಸ್ ಕಿಶೋರ್ ಸೋರಲ್ಕರ್ ಸರ್ ಇದ್ದಾಗ ತೋಟಗಾರಿಕೆ ಇಲಾಖೆಯವರು, ತಾಂತ್ರಿಕ ಇಲಾಖೆಯವರು ಮತ್ತು ಮಾಲಿನ್ಯ ಇಲಾಖೆಯವರು 3 ಜನರದ್ದು ಸಮಿತಿ ಮಾಡಿದ್ರು ಸರ್. ಕಾರ್ಖಾನೆಗಳ ವರದಿಯನ್ನ ರೆಡಿ ಮಾಡಕ್ಕೆ ಹೇಳಿದ್ರು ಸರ್. ಆ ವರದಿ ಮೂಲೆ ಗುಂಪಾಗಿದೆ ಸರ್ ಡಿಸಿ ಆಫೀಸ್ ಅಲ್ಲಿ. ಆ ಒಂದು ವರದಿ ಏನಂತ ಇದುವರೆಗೆ ಈಗ ನನಗೆ ಆ ವರದಿ ಇವತ್ತೇ ನನಗೆ ಕೇಳಿದ್ದೆ ನೀವು. ನಾನು ಆ ವರದಿ ಅಲ್ಲ, ತೋಟಗಾರಿಕೆ ಇಲಾಖೆಯವರು ಇಲ್ಲೇ ಇದ್ದಾರೆ, ಅದಕ್ಕೆ ಪ್ರಮುಖವಾದಂಥವ್ರು DC ಇರ್ತಾರೆ. DC ಅವ್ರ ಜೊತೆಗೆ ನಾನು ನಾಳೆ ಸೋಮವಾರ ದಿವಸ ಅದನ್ನ ಮಾತಾಡಿ ವರದಿ ಜೊತೆಗೆ ಒಂದಂತೂ ಸತ್ಯ, ನನಗೆ ಈ ಭಾಗದ ರೈತರು ಬದುಕಬೇಕಾಗಿದೆ, ಈ ಭಾಗದ ಸಾರ್ವಜನಿಕರಿಗೆ ಅವಶ್ಯಕತೆ ಏನಿದೆ ಅದ್ರ ಬಗ್ಗೆ ನಮ್ಮ ಸರ್ಕಾರ ಚಿಂತನೆ ಮಾಡುತ್ತೆ. ಸಚಿವ ಶಿವರಾಜ್ ತಂಗಡಿಗೆ ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀನಿ, ನಾವೆಲ್ಲರೂ ಒಟ್ಟಾಗಿ ಹೋಗಿ ಒಂದು ನಿಯೋಗವನ್ನ ಕರ್ಕೊಂಡು ಹೋಗಿ ನಾವು ಮನವಿಯನ್ನ ಮಾಡ್ಕೊಳ್ತೀವಿ ಅನ್ನುವಂತಹ ಭರವಸೆಯನ್ನ ಕೊಟ್ಟಿದ್ದಾರೆ. ಬಟ್ ಕೊಪ್ಪಳದಲ್ಲಿ ಎಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ, ಈ ಸಾಲಾಗಿ ನಿರ್ಮಾಣವಾಗಿರುವಂತಹ ಕಾರ್ಖಾನೆಗಳಿಂದ ಅನ್ನೋದನ್ನ ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ. ಎಲ್ಲ ಮುಟ್ಟಿದ್ರೂ ಅಲ್ಲಿ ಧೂಳು ಸಿಗ್ತಾ ಇದೆ, ಆ ಕಪ್ಪು ಮಸೆ ಸಿಗ್ತಾ ಇದೆ, ತಿನ್ನೋ ಆಹಾರದಲ್ಲಿ ಆ ಧೂಳು ಸೇರ್ತಾ ಇದೆ, ಹಾಕೋ ಬಟ್ಟೆ ಮೇಲೆ ಆ ಧೂಳು ನಿಲ್ತಾ ಇದೆ. ಅಂದ್ರೆ ನೆಮ್ಮದಿಯಾಗಿ ಓಡಾಡೋ ಹಾಗಿಲ್ಲ, ಶುದ್ಧವಾದಂತಹ ಗಾಳಿ ಉಸಿರಾಡುವುದಕ್ಕೆ ಸಿಗ್ತಾ ಇಲ್ಲ, ಶುದ್ಧವಾದಂತಹ ನೀರು ಸಿಗ್ತಾ ಇಲ್ಲ. ಇದರಿಂದ ಪ್ರತಿನಿತ್ಯ ಜನ ಪರದಾಡ್ತಿದ್ದಾರೆ. ಪ್ರತಿನಿತ್ಯ ಒಂದಲ್ಲ ಒಂದು ಅನಾರೋಗ್ಯ ಸಮಸ್ಯೆಗೆ ಈ ಭಾಗದ ಜನ ತುತ್ತಾಗ್ತಿದ್ದಾರೆ. ಆ ಕಾರಣಕ್ಕಾಗಿನೇ ಈಗ ಎಲ್ಲರೂ ಪಕ್ಷಾತೀತವಾಗಿ ಹೋರಾಟಕ್ಕೆ ಮುಂದಾಗಿರೋದು. ಮತ್ತೊಂದು ಕಾರ್ಖಾನೆಯನ್ನ ಮತ್ತಿದೇ ಕೊಪ್ಪಳದ ಮಣ್ಣಿನಲ್ಲಿ ನಿರ್ಮಾಣ ಮಾಡುವುದಕ್ಕೆ ಹೋಗಬೇಡಿ. ಆಲ್ರೆಡಿ ಜನ ಪರದಾಟವನ್ನ ಅನುಭವಿಸುತ್ತಿದ್ದಾರೆ, ನರಕ ಯಾತನೆಯನ್ನ ಅನುಭವಿಸುತ್ತಿದ್ದಾರೆ. ಮತ್ತೆ ನಮ್ಮ ಜೀವನದ ಜೊತೆ ಚೆಲ್ಲಾಟವಾಡಬೇಡಿ ಎನ್ನುವಂತಹ ಆಗ್ರಹವನ್ನ ಕೊಪ್ಪಳದ ಜನತೆ ಮಾಡ್ತಿದ್ದಾರೆ. ಈಗಾಗಲೇ ಇರುವಂತಹ 200ಕ್ಕೂ ಹೆಚ್ಚು ಕಾರ್ಖಾನೆಗಳಿಂದ ಜನರ ಪರಿಸ್ಥಿತಿ ಎಲ್ಲಿಗೆ ಬಂದು ಮುಟ್ಟಿದೆ ಅನ್ನೋದನ್ನ ಆ ವಿಡಿಯೋದಲ್ಲಿ ಗಮನಿಸಿದ್ರೆ, ಕೊಪ್ಪಳದ ಕೈಗಾರಿಕಾ ಪ್ರದೇಶ ಹಾಲವರ್ತಿಯಲ್ಲಿ ಮತ್ತೆ ಕಾರ್ಖಾನೆಯನ್ನ ನಿರ್ಮಾಣ ಮಾಡುವುದಕ್ಕೆ ಬಲ್ಡೋಟಾ ಕಂಪನಿ ಮುಂದಾಗಿದೆ. ಉಕ್ಕಿನ ಕಾರ್ಖಾನೆಯನ್ನ ನಿರ್ಮಾಣ ಮಾಡುವುದಕ್ಕೆ ಅನುಮತಿಯನ್ನ ಪಡ್ಕೊಂಡಿದೆ. ರಾಜ್ಯದ 2ನೇ ಅತಿ ದೊಡ್ಡ ಸ್ಟೀಲ್ ಕಾರ್ಖಾನೆಯ ನಿರ್ಮಾಣಕ್ಕೆ ಸದ್ಯ ಆ ಕಂಪನಿ ಮುಂದಾಗಿರೋದು. 54,000 ಕೋಟಿ ವೆಚ್ಚದಲ್ಲಿ ಈ ಕಾರ್ಖಾನೆಯನ್ನ ನಿರ್ಮಾಣ ಮಾಡಲಾಗ್ತಾ ಇದ್ದು, ಈಗಾಗಲೇ 15,000 ಜನರನ್ನ ರಿಕ್ರೂಟ್ ಕೂಡ ಮಾಡಿಕೊಳ್ಳಲಾಗಿದೆ ಅನ್ನುವಂಥ ಮಾಹಿತಿ ಇದೆ. ಜರ್ಮನ್ ತಂತ್ರಜ್ಞಾನವನ್ನ ಬಳಸಿ ಈ ಉಕ್ಕಿನ ಕಾರ್ಖಾನೆಯ ನಿರ್ಮಾಣ ಕಾರ್ಯವನ್ನ ಮಾಡುವುದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಒಟ್ಟು 13 ದಶಲಕ್ಷ ಟನ್ ಉತ್ಪಾದನೆಯ ಸಾಮರ್ಥ್ಯವನ್ನ ಈ ಉಕ್ಕಿನ ಕಾರ್ಖಾನೆ ಹೊಂದಿದೆಯಂತೆ. ಕಾರ್ಖಾನೆಯ ನಿರ್ಮಾಣಕ್ಕೆ ರಾಜ್ಯ ಸರ್ಕಾರ ಈಗಾಗಲೇ ಸಹಿ ಕೂಡ ಹಾಕಿಬಿಟ್ಟಿದೆ. ಆದ್ರೆ ಈ ಉಕ್ಕಿನ ಕಾರ್ಖಾನೆಯ ನಿರ್ಮಾಣಕ್ಕೆ ಕೊಪ್ಪಳದ ಜನ ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಕೈಗಾರಿಕಾ ಪ್ರದೇಶದಲ್ಲಿ 200ಕ್ಕೂ ಹೆಚ್ಚು ಸ್ಟೀಲ್ ಕಾರ್ಖಾನೆಗಳು ಆಲ್ರೆಡಿ ಇದ್ದಾವೆ. ಈಗಾಗಲೇ ಕಾರ್ಖಾನೆಗಳ ಹೊಗೆಯಿಂದ ಗ್ರಾಮಸ್ಥರು ನಲುಗಿ ಹೋಗಿದ್ದಾರೆ. ಕಾರ್ಖಾನೆ ಹೊರಸೂಸುವಂತಹ ಹೊಗೆ ಧೂಳಿನಿಂದ ಪರಿಸರ ಕಲುಷಿತ ಆಗಿದೆ. ಊಟ ಮಾಡೋಕ್ಕಾಗ್ತಾ ಇಲ್ಲ, ನೀರು ಕುಡಿಯೋಕ್ಕಾಗ್ತಾ ಇಲ್ಲ. ಗ್ರಾಮದ ಜನರ ಆರೋಗ್ಯದ ಮೇಲೆ ಪರಿಣಾಮವನ್ನ ಬೀರ್ತಾ ಇದೆ ಈ ಧೂಳು. ಬೆಳೆಗೆ ಹಾನಿ ಆಗ್ತಾ ಇದೆ. ಗಿಣಿಗೇರ, ಚಿಕ್ಕಬಗನಾಳ್, ಹಿರೇಬಗನಾಳ್, ಕಾಸನಕಂಡಿ, ಗೊಂಡಬಾಳ, ಹಾಲವರ್ತಿ, ಕುಣಿಕೇರಿ ಗ್ರಾಮದ ಜನ ಪ್ರತಿನಿತ್ಯ ನರಕ ಯಾತನೆಯನ್ನ ಅನುಭವಿಸುತ್ತಿದ್ದಾರೆ. ಈಗಾಗಲೇ ಕಾರ್ಖಾನೆಗಳ ಹೊಗೆಯಿಂದ ನಲುಗಿ ಹೋಗಿದ್ದಾರೆ ಜನ. ಈ ಮಧ್ಯೆ ಮತ್ತೆ ಅತಿದೊಡ್ಡ ಉಕ್ಕಿನ ಕಾರ್ಖಾನೆಯ ನಿರ್ಮಾಣಕ್ಕೆ ಕಂಪನಿ ಮುಂದಾಗಿದೆ. ಈ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಇದು ಕೇಂದ್ರಕ್ಕೆ ಸಂಬಂಧಿಸಿದ್ದು ಅಂತ ಹೇಳಿ ಜಿಲ್ಲಾಧಿಕಾರಿ ನಳಿನ್ ಅತುಲ್ ಅವರು ಹೇಳ್ತಿದ್ದಾರೆ. ಡಿಸಿ ಈ ರೀತಿಯ ಅಸಹಾಯಕತೆಯನ್ನ ವ್ಯಕ್ತಪಡಿಸ್ತಾ ಇರುವುದರ ವಿರುದ್ಧ ಗ್ರಾಮಸ್ಥರು ತೀವ್ರ ಅಸಮಾಧಾನವನ್ನಗೊಂಡಿದ್ದಾರೆ.
ತಾವು ವೋಟ್ ಹಾಕಿದಂತಹ ಜನಪ್ರತಿನಿಧಿಗಳು ನಮ್ಮ ಪರವಾಗಿ ನಿಲ್ಬೇಕು, ರಾಜ್ಯ ಸರ್ಕಾರಕ್ಕೆ ಮನವಿಯನ್ನ ಮಾಡಬೇಕು, ಕೊಟ್ಟಿರುವಂತಹ ಅನುಮತಿಯನ್ನ ವಾಪಸ್ ಪಡೆದು ನಮ್ಮ ಆರೋಗ್ಯದ ಬಗ್ಗೆ ಕಾಳಜಿಯನ್ನ ವಹಿಸಬೇಕು ಅನ್ನುವಂತಹ ಆಗ್ರಹವನ್ನ ಪ್ರತಿಭಟನಾಕಾರರು ಕೊಪ್ಪಳದ ಜನತೆ ಮಾಡ್ತಿದ್ದಾರೆ. ಕಾರ್ಖಾನೆಗಳಿಂದ ಕೊಪ್ಪಳದ ಜನರ ಯಾತನೆ ಅದು ಇವತ್ತು ನಿನ್ನೆಯದಲ್ಲ. ಆಲ್ರೆಡಿ 200ಕ್ಕೂ ಹೆಚ್ಚು ಕಾರ್ಖಾನೆಗಳಿದ್ದಾವೆ. 40 ಕಾರ್ಖಾನೆಗಳು, ಸುಮಾರು 40 ಕಾರ್ಖಾನೆಗಳು ನಗರದಿಂದ 10 ರಿಂದ 15 ಕಿಲೋಮೀಟರ್ ದೂರದ ವ್ಯಾಪ್ತಿಯಲ್ಲಿದ್ದಾವೆ. ಜನರ ಸಮಸ್ಯೆ, ಜನರ ಅನಾರೋಗ್ಯದ ಸಮಸ್ಯೆ, ಆ ಬೆಳೆ ಹಾನಿ, ಕುಡಿಯೋ ನೀರಿನಲ್ಲಾಗ್ತಾ ಇರುವಂತಹ ಮಿಕ್ಸ್ ಆಗ್ತಾ ಇರುವಂತಹ ಧೂಳು ಜನರ ಜೀವನವನ್ನ ಈಗಾಗಲೇ ನರಕ ಮಾಡಿಬಿಟ್ಟಿದೆ. ಇದೆಲ್ಲದರ ಮಧ್ಯೆ ಮತ್ತೆ 54,000 ಕೋಟಿ ರೂಪಾಯಿ ವೆಚ್ಚದಲ್ಲಿ 1,000 ಎಕರೆ ಭೂಮಿಯಲ್ಲಿ ಮತ್ತೊಂದು ಬೃಹತ್ ಕಾರ್ಖಾನೆಯನ್ನ ಸ್ಥಾಪನೆ ಮಾಡಿ ನಮ್ ತಲೆಗೆ ತಂದು ಹಾಕಬೇಡಿ, ನಮ್ ಜೀವನ ಹಾಳು ಮಾಡಬೇಡಿ ಅಂತ ಹೇಳಿ ಜನ ಮನವಿಯನ್ನ ಮಾಡ್ಕೊಳ್ತಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.